ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ಮೈಸೂರು ರೋಡಿನಲ್ಲಿ ಪೀಕ್ ಅವರ್ಸ್ನಲ್ಲಿ ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡ್ನಿಂದ ಕೆಂಗೇರಿ ಬರಬೇಕಾದ್ರೆ 40-50 ನಿಮಿಷ ಬೇಕು. ಅದರಲ್ಲೂ ಬೆಳಗ್ಗೆ ಹಾಗೂ ಸಂಜೆ ಟೈಮ್ ಅಂತೂ 1 ಗಂಟೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ಅಷ್ಟು ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಈ ಮೈಸೂರು ರೋಡ್ನಲ್ಲಿ 4 ಮೇನ್ ಸಿಗ್ನಲ್ ಇದೆ. ಒಂದೊಂದು ಸಿಗ್ನಲ್ ದಾಟಬೇಕಾದ್ರೂ ಮಿನಿಮಮ್ 5 ನಿಮಿಷ ಕಾಯಬೇಕು. ಈ 4 ಮೇನ್ ಸಿಗ್ನಲ್ ಯಾವುದು ಅಂತ ನೋಡೋದಾದರೆ, ನಾಯಂಡಹಳ್ಳಿ ಸಿಗ್ನಲ್ ನಾಗರಬಾವಿ, ವಿಜಯನಗರ, ಬನಶಂಕರಿ, ಹೊಸಕೇರಹಳ್ಳಿ, ಮೈಸೂರು ರಸ್ತೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ರಾಜರಾಜೇಶ್ವರಿ ನಗರ ಸಿಗ್ನಲ್ ರಾಜರಾಜೇಶ್ವರಿ ನಗರ, ಕೆಂಗೇರಿ, ವಿಜಯನಗರ ಮಾರ್ಕೆಟ್ ಹಾಗೂ ಮೈಸೂರು ರಸ್ತೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಟ್ರಾಫಿಕ್ ಜಾಮ್ ಇರುತ್ತೆ. ಅಲ್ಲದೆ ಈ ರಾಜರಾಜೇಶ್ವರಿ ನಗರದಲ್ಲಿ ಸ್ಕೂಲ್ ಹಾಗೂ ಆಫೀಸ್ಗಳು ಹೆಚ್ಚಾಗಿ ಇರೋದ್ರಿಂದ ಬೆಳಗ್ಗೆ ಹಾಗೂ ಸಂಜೆ ಟ್ರಾಫಿಕ್ ಇದ್ದೇ ಇರುತ್ತೆ. ಬೆಂಗಳೂರು ಯೂನಿವರ್ಸಿಟಿ ಸಿಗ್ನಲ್ ಕೆಂಗೇರಿ, ನಾಗರಬಾವಿ ಸರ್ಕಲ್, ಅಂಬೇಡ್ಕರ್ ಕಾಲೇಜ್, ನಾಯಂಡಹಳ್ಳಿ ಕಡೆ ಕನೆಕ್ಟಿವಿಟಿ ಇರೋದ್ರಿಂದ ಟ್ರಾಫಿಕ್ ಜಾಮ್ ಇರುತ್ತೆ. ಅಲ್ಲದೆ ಬೆಂಗಳೂರು ಯೂನಿವರ್ಸಿಟಿ RV ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ಬೆಳಗ್ಗೆ ಹಾಗೂ ಸಂಜೆ ಹೆಚ್ಚಾಗಿ ಟ್ರಾಫಿಕ್ ಇರುತ್ತೆ. ಕೆಂಗೇರಿ ಸಿಗ್ನಲ್ ರಾಜರಾಜೇಶ್ವರಿ ನಗರ, ಮಾಗಡಿ ರಸ್ತೆ, ಕೊಟ್ಟಿಗೆಪಾಳ್ಯ, ಮಾರ್ಕೆಟ್ ಕಡೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಟ್ರಾಫಿಕ್ ಜಾಮ್ ಇರುತ್ತೆ. ಇದಲ್ಲದೆ ಕೆಂಗೇರಿಯಿಂದ BMTC ಬಸ್ಗಳು ಮಾಗಡಿ ರಸ್ತೆ, ಯಲಹಂಕ, ಮೆಜೆಸ್ಟಿಕ್, ಮಾರ್ಕೆಟ್, ಯಶವಂತಪುರ, ಬನಶಂಕರಿ ಕಡೆಗೆ ಹೋಗುತ್ತೆ. ಹಾಗೂ KSRTC ಬಸ್ಗಳು ಸಿಟಿಯಿಂದ ಮೈಸೂರು, ಕನಕಪುರ, ರಾಮನಗರ ಕಡೆ ಹೋಗೋದ್ರಿಂದ ಪೀಕ್ ಅವರ್ಸಲ್ಲಿ ಹೆಚ್ಚು ಟ್ರಾಫಿಕ್ ಇರುತ್ತೆ. ಅದರಲ್ಲೂ ರಜೆ ದಿನಗಳು ಬಂತು ಅಂದರೆ ಸಾಕು, ತುಂಬ ಜನರು ಊರಿಗೆ ಹೋಗ್ತಾರೆ. ಆಗ ಇನ್ನೂ ಟ್ರಾಫಿಕ್ ಹೆಚ್ಚಾಗುವಂತೆ ಮಾಡುತ್ತೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಇರುತ್ತೆ. ಇದರಿಂದ ಸಿಟಿ ಒಳಗೆ ಓಡಾಡೋರಿಗೂ ಕೂಡ ಟ್ರಾಫಿಕ್ನಲ್ಲಿ ಸಿಗಾಕೋಬೇಕಾಗುತ್ತೆ. ಈ ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಆಗಿ ಮೈಸೂರು ಕಡೆಗೆ ಹೋಗೋರಿಗೂ ಕೂಡ ಅನಿವಾರ್ಯವಾಗಿ ಸಿಟಿ ಒಳಗೆ ಟ್ರಾಫಿಕ್ನಲ್ಲಿ ಸಿಗಾಕೋಬೇಕಾಗುತ್ತೆ. ಅದಕ್ಕಾಗಿ ಈಗ ಹೊಸ ಲಿಂಕ್ ರೋಡ್ ಮಾಡ್ತಿದ್ದಾರೆ. ಈ ಲಿಂಕ್ ರೋಡ್ ದೀಪಾಂಜಲಿ ನಗರ ಬಳಿ ಶುರುವಾಗಿ PES ಕಾಲೇಜ್ ಹತ್ತಿರ ನೈಸ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಈ ಲಿಂಕ್ ರೋಡ್ ಮುಖಾಂತರ ದೀಪಾಂಜಲಿ ನಗರದಿಂದ ಕೆಂಗೇರಿ ನೈಸ್ ರೋಡ್ಗೆ 20 ನಿಮಿಷಗಳಲ್ಲಿ ರೀಚ್ ಆಗಬಹುದು. ಈ ಲಿಂಕ್ ರೋಡಲ್ಲಿ ಹೋದರೆ ನೀವು ಎಲ್ಲ 4 ಸಿಗ್ನಲ್ನಿಂದ ಎಸ್ಕೇಪ್ ಆಗಬಹುದು. ನೀವು ಈಗ ನೋಡಬಹುದು, ಇದು ಮೈಸೂರು ರೋಡ್, ಇದು ನೈಸ್ ರೋಡ್. ಈ ನೈಸ್ ರೋಡ್ ಕೂಡ ಆಗಲೇ ಓಪನ್ ಆಗಿದೆ. ಈ ಹೊಸದಾಗಿ ಮಾಡ್ತಿರೋ ಲಿಂಕ್ ರೋಡ್ನ ಈ ನೈಸ್ ರೋಡ್ಗೆ ಶೀಘ್ರದಲ್ಲಿ ಕನೆಕ್ಟ್ ಮಾಡಲಾಗುತ್ತದೆ. ದೀಪಾಂಜಲಿ ನಗರದಿಂದ ನೈಸ್ ರೋಡ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಈ ರೋಡ್ ಕನ್ಸ್ಟ್ರಕ್ಷನ್ ಆದಮೇಲೆ ಡೈರೆಕ್ಟ್ ಆಗಿ ಮೈಸೂರಿಗೆ ಹೋಗೋರು ಈ ಲಿಂಕ್ ರೋಡ್ ಯೂಸ್ ಮಾಡಿಕೊಂಡು ನೈಸ್ ರೋಡ್ ಮುಖಾಂತರ ಕೆಂಗೇರಿಗೆ ಯಾವುದೇ ಟ್ರಾಫಿಕ್ ಇಲ್ಲದೆ 20 ನಿಮಿಷಗಳಲ್ಲಿ ಹೋಗಬಹುದು. ಆಗ ಸಿಟಿ ಒಳಗೆ ಓಡಾಡೋರಿಗೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಈಗ ನೀವು ಹೊಸಕೇರಹಳ್ಳಿ, ಬನಶಂಕರಿ ಹೋಗಬೇಕಾದ್ರೆ ದೀಪಾಂಜಲಿ ನಗರ, ನಾಯಂಡಹಳ್ಳಿ ಸಿಗ್ನಲ್ ಬಂದೇ ಹೋಗಬೇಕು. ಆದರೆ ರೋಡ್ ಕನ್ಸ್ಟ್ರಕ್ಷನ್ ಆದಮೇಲೆ ಹೊಸಕೇರಹಳ್ಳಿ, ಬನಶಂಕರಿ ಕಡೆ ಹೋಗಬೇಕಾದ್ರೆ ನಾಯಂಡಹಳ್ಳಿ ಟ್ರಾಫಿಕ್ಕಿಂದ ತಪ್ಪಿಸ್ಕೋಬಹುದು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದರೆ, ಈ 1.5 ಕಿಲೋಮೀಟರ್ ರೋಡ್ ಏನಿದೆ ಇದು ಮಾತ್ರ ಫ್ರೀಯಾಗಿ ಓಡಾಡಬಹುದು. PES ಕಾಲೇಜ್ ಹತ್ರ ಸ್ಟಾರ್ಟ್ ಆಗೋ ನೈಸ್ ರೋಡ್ಗೆ ಟೋಲ್ ಕಟ್ಟಿ ಓಡಾಡಬೇಕಾಗುತ್ತೆ ಎಂದು ಹೇಳಲಾಗುತ್ತಿದೆ. ಅಕಸ್ಮಾತ್ ಆ ಥರ ಏನಾದರೂ ದುಡ್ಡು ಕಟ್ಟಿ ಹೋಗಬೇಕಾದ್ರೆ ಯಾರೂ ಕೂಡ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂದು ನೋಡೋಣ. ಬನ್ನಿ, ಈ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೂ ಮುಗಿದಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ಇದು ಮಾರ್ಕೆಟ್ ಹಾಗೂ ಮೆಜೆಸ್ಟಿಕ್ ಕಡೆಯಿಂದ ಬರುವಂಥ ರೋಡು. ಇದು ದೀಪಾಂಜಲಿ ನಗರ, ವಿಜಯನಗರ ಕಡೆ ಹೋಗೋ ರೋಡು. ಇನ್ನು ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ಕಡೆ ಹೋಗೋ ರೋಡು. ಇಲ್ಲಿ ಪಕ್ಕದಲ್ಲೇ ಲಿಂಕ್ ರೋಡ್ ಇರೋದು. ದೀಪಾಂಜಲಿ ನಗರ ಕಡೆಯಿಂದ ಸ್ವಲ್ಪ ದೂರವರೆಗೂ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗೋಗಿದೆ. ಈ ರೋಡ್ ಡೈರೆಕ್ಟ್ ಆಗಿ PES ಕಾಲೇಜ್ ಹತ್ತಿರ ಇರೋ ನೈಸ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಇದು PES ಹತ್ರ ಬರುವ ನೈಸ್ ರೋಡ್ ಕ್ಲೋವರ್ ಲೀಫ್ ಜಂಕ್ಷನ್. ಇಲ್ಲಿ ಇನ್ನ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಈಗ ತಾನೇ ಶುರುವಾಗ್ತಾ ಇದೆ. 250 ಮೀಟರ್ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಮುಗಿದರೆ ಈ ರೋಡ್ನ ಸಂಪೂರ್ಣವಾಗಿ ಜನರು ಉಪಯೋಗಿಸಬಹುದಾಗಿದೆ. ಇಲ್ಲಿ ನೀವು ನೋಡಬಹುದು, 250 ಮೀಟರ್ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಬಿಟ್ಟು ದೀಪಾಂಜಲಿ ನಗರದವರೆಗೂ ಎಲ್ಲ ವರ್ಕ್ ಮುಗಿದಿದೆ. ಇದಾಗಿತ್ತು ದೀಪಾಂಜಲಿ ನಗರ ನೈಸ್ ಲಿಂಕ್ ರೋಡ್ನ ಸಂಪೂರ್ಣ ವಿವರಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.